ಸಾನ್ವಿಧ್ಯ ಹೋಮ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೀಲಗಿರಿ ಎಣ್ಣೆಯನ್ನು ಮನೆಯಲ್ಲಿ ಹೇಗೆ ತಯಾರು ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೀಲಗಿರಿಯಲ್ಲಿ ತುಂಬ ಅದ್ಭುತವಾದ ಔಷಧಿ ಗುಣವಿದೆ. ನಾನು ಈ ಎಲೆಗಳನ್ನು ತಗೊಂಡು ಒಂದೊಂದಾಗಿ ಬಿಡಿಸ್ಕೊತಾ ಇದ್ದೀನಿ. ಇದು ಒಂದು 2-3 ಸತ ನಾವು ನೀಟಾಗಿ ತೊಳ್ಕೊಬೇಕು. ಮಣ್ಣೆಲ್ಲ ಇರುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಇದನ್ನು ತೊಳ್ಕೊಂಡಿದ್ದೀನಿ. ನೀಲಗಿರಿ ಬಂದುಬಿಟ್ಟು ಈ ಮಕ್ಕಳಿಗೆ ಕಫ ಆಗಿರುತ್ತೆ, ಆವಾಗ ಎದೆ ಮೇಲೆ ಬೆನ್ನ ಹಿಂದ್ಗಡೆ 1 ಡ್ರಾಪಷ್ಟು ನಾವು ಎಣ್ಣೆ ಹಾಕಿಬಿಟ್ಟು ಮಸಾಜ್ ಮಾಡೋದ್ರಿಂದ ಕಫ ಕಟ್ಟಿರೋದೆಲ್ಲ ಹೋಗುತ್ತೆ. ಹಾಗೆ ತಲೆನೋವು, ಶೀತಕ್ಕೆ ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು. ಒಲೆ ಮೇಲೆ ಒಂದು ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಲೆಗಳನ್ನು ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಎಲೆಗಳನ್ನು ನಾನು ತವಾದಲ್ಲಿ ಹಾಕಿಬಿಟ್ಟು ಬಿಸಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಓವನ್ ಇದ್ದರೆ ಓವನಲ್ಲಿ ಬಿಸಿ ಮಾಡ್ಕೋಬಹುದು, ಇಲ್ಲ ಅಂತಂದರೆ ಬಿಸಿಲಲ್ಲಿ ಆದ್ರೂ ಎಲೆಗಳನ್ನು ಈ ಥರ ಒಣಗಿಸ್ಕೋಬೇಕು. ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಈ ಥರ ಬಿಸಿ ಮಾಡ್ಕೋಬೇಕು ಒಂಚೂರು. ನಾನು ಇದನ್ನು ಒಂದು ಸತ ಮಿಕ್ಸಿಲಿ ಗೀರ್ ಅನ್ನಿಸ್ಕೊಂಡು ಬರ್ತಾ ಇದ್ದೀನಿ. ಅತಿ ನುಣ್ಣಗೆ ಏನು ಪೇಸ್ಟ್ ಬೇಡ. ಹಾಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ. ಡಬಲ್ ಬಾಯ್ಲ್ ಮಾಡಬೇಕು. ಇದನ್ನ ಏನು ಮಿಕ್ಸಿ ಮಾಡ್ಕೊಂಬಂದಿರೋದನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಮಾಡಿದ್ದನ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ನಾನಿಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮಂಡ್ ಆಯಿಲ್ ಮತ್ತು ಗ್ರೇಪ್ ಸೀಡ್ ಆಯಿಲನ್ನು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು. ಇದೆಲ್ಲ ಚೆನ್ನಾಗಿ ಪೇಸ್ಟ್ ಸರಿ ಹೋಗೋವರೆಗೂ ಎಣ್ಣೆಯನ್ನು ಹಾಕೋಬೇಕು. ನೀರು ಕಾದ್ಮೇಲೆ ನಾವು ಈ ಪಾತ್ರೆನ ಇಟ್ಬಿಟ್ಟು ಒಂದು 15 ನಿಮಿಷದವರೆಗೂ ನಾವು ಬಾಯ್ಲ್ ಮಾಡಬೇಕಾಗುತ್ತೆ. ಅದು ಸ್ಮೆಲ್ ಬರುತ್ತೆ, ನಮಗೆ ವಾಸನೆ ಬರುತ್ತೆ ನೀಲಗಿರಿದು. ಅಲ್ಲಿವರೆಗೂ ನಾವು ಇದನ್ನ ಎಣ್ಣೆನ ಕುದಿಸ್ಕೊತಾನೆ ಇರಬೇಕಾಗುತ್ತೆ. ಇದೇನು ಪಾತ್ರೆ ಸೀದೋಗೋದು, ತಳ ಹಿಡಿಯೋದೇನೂ ಆಗಲ್ಲ. ಆವಾಗ ಕೈ ಆಡಿಸ್ಕೊತಾ ಇರಬೇಕಷ್ಟೇ. ಕೆಲವೊಬ್ಬರಿಗೆ ನಿದ್ದೆ ಮಾಡೋಕ್ಕಾಗ್ತಾ ಇರಲ್ಲ, ಮೂಗು ಕಟ್ಬಿಟ್ಟು ಉಸಿರಾಡೋಕ್ಕಾಗ್ತಾ ಇರಲ್ಲ. ಆ ಟೈಮಲ್ಲಿ 1 ಡ್ರಾಪಷ್ಟು ನಾವು ಈ ನೀಲಗಿರಿ ಎಣ್ಣೆಯನ್ನು ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ದಿಂಬಿನ ಕೆಳಗೆ ಇಟ್ಕೊಳೋದ್ರಿಂದ ಅದರ ವಾಸನೆ ಬರ್ತಾ ಇರುತ್ತೆ. ಅದರಿಂದ ಮೂಗು ಕಟ್ಟಿರೋದು ಬೇಗ ಶಮನ ಆಗುತ್ತೆ. ಎಣ್ಣೆ ತುಂಬ ದಿನದವರೆಗೆ ಬಾಳಿಕೆ ಬರುತ್ತೆ. ನಾವು ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿಬಿಟ್ಟು ಎತ್ತಿಟ್ಕೋಬಹುದು. ಕೂದಲು ಏನು ಉದುರುತ್ತೆ, ಕೂದಲಿಗೆ ಒಂದು ಮಸಾಜ್ ಮಾಡ್ಕೋಬಹುದು ನಾವು. ನೋಡಿ, ವಾರಕ್ಕೊಮ್ಮೆ ಆದರೂ ಈ ಥರ ಎಣ್ಣೆಯಿಂದ ನಾವು ಮಸಾಜ್ ಮಾಡಿಕೊಂಡ್ರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಹಾಗೆ ಕೂದಲಿಗೆ ಒಂದು ಒಳ್ಳೆ ನರಿಷ್ಮೆಂಟ್ ಸಿಗುತ್ತೆ. ಬಿಸಿಲಿಗೆಯಿಂದ ಏನು ಸ್ಕಿನ್ ಕಪ್ಪಾಗಿರುತ್ತೆ, ಈ ಎಣ್ಣೆಯನ್ನು ಹಚ್ಬಿಟ್ಟು ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಟ್ಯಾನು ದೂರ ಆಗುತ್ತೆ. ಬಿಸಿ ನೀರಿಗೆ 1 ಡ್ರಾಪಷ್ಟು ನೀಲಗಿರಿ ಎಣ್ಣೆಯನ್ನು ಹಾಕಿಬಿಟ್ಟು ಮೂಗು ಬಾಯಿಂದ ಅದರ ಹವೆಯನ್ನು ನಾವು ತಗೊಳೋದ್ರಿಂದ ಕಫ ಕಟ್ಟಿದ್ದು ಹೊರಗೆ ಬರುತ್ತೆ. ಮತ್ತು ಕೆಮ್ಮಿಗೆ ನೀಲಗಿರಿ ಔಷಧ ಬೆಸ್ಟ್ ಅಂತ ಹೇಳಬಹುದು. ಎಣ್ಣೆಯಿಂದ ಜಸ್ಟ್ ಮಸಾಜ್ ಮಾಡ್ಕೋತಾ ಇದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಏನು ಕಪ್ಪಾಗಿರುತ್ತಲ್ವ, ಬೆಳ್ಳಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಕಿನ್ ಹೊಳಿತಾ ಇದೆ. ಮನೆಯಲ್ಲೇ ಅದ್ಭುತವಾದ ಔಷಧಿ ಅಂತ ಹೇಳ್ಬೋದು. ಸ್ನಾನ ಮಾಡುವಾಗ ದಿನಾಲೂ 1 ಡ್ರಾಪಷ್ಟು ಎಣ್ಣೆ ಹಾಕಿಬಿಟ್ಟು ನಾವು ಬಿಸಿನೀರಿಗೆ ಸ್ನಾನ ಮಾಡ್ಕೋಬೋದು. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಆ ಕೈಗೂ ಈ ಕೈಗೂ ಅಲ್ವಾ. ಹೊರಗಡೆ ಸಿಗುವ ದುಬಾರಿ ಬೆಲೆಯ ಕ್ರೀಮ್ ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ನಾವು ಈ ಥರ ಅದ್ಭುತವಾದ ಔಷಧಿಯನ್ನು ಮಾಡ್ಕೋಬೋದು. ಏನಂತೀರಾ? ಒಂದು ಬಕೆಟ್ಗೆ ನಾನು ಕರ್ಪೂರವನ್ನು ಈ ಥರ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಉದ್ದಿನಕಡ್ಡಿ ಪೌಡ್ರನ್ನು ನೀವು ಬಳಸ್ಕೋಬಹುದು. ಹಾಗೆ ಸ್ವಲ್ಪ ಉಪ್ಪು ಮತ್ತು ನೀಲಗಿರಿ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಮನೆ ಒರೆಸೋದ್ರಿಂದ ಇದರ ವಾಸನೆಗೆ ಜಿರಳೆಗಳು ಹೊರಗಡೆ ಬರುತ್ತೆ, ಇದ್ರೂ ಸತ್ತೋಗ್ಬಿಡುತ್ತೆ. ಅತಿಯಾಗಿ ಜಿರಳೆಗಳು ಎಲ್ಲಿರುತ್ತೆ ಅಲ್ಲಿ ನಾವು ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ನಾವು ಪಚ್ಚ ಕರ್ಪೂರ ಹಾಗೆ ಮತ್ತು ನೀಲಗಿರಿ ಎಣ್ಣೆಯನ್ನು ಇಡೋದ್ರಿಂದ ಜಿರಳೆಗಳು ಬರೋದು ತಪ್ಪುತ್ತೆ. ಮನೆಯಲ್ಲೇ ನಾವು ಈ ಥರ ಔಷಧಿಯನ್ನು ಮಾಡ್ಕೋಬೋದು. 100% ರಿಸಲ್ಟ್ ಇದೆ ನೀಲಗಿರಿ ಎಣ್ಣೆಯಿಂದ. ಸಂಧಿವಾತ ಮತ್ತು ಮೈಕೈ ನೋವಿಗೆ ನೀಲಗಿರಿ ದಿವ್ಯ ಔಷಧಿ ಅಂತ ಹೇಳ್ಬೋದು. ನೀವು ಒಂದ್ಸತ ಇದನ್ನು ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.